ರಾಜ್ಯದ ರಾಜ್ಯಪಾಲರು, ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಗವರ್ನಮೆಂಟ್, ಈಗಾಗಲೇ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಆನ್ ದಿ ಕಂಪ್ಲೇಂಟ್ ಆಫ್ ಎ ಸಿಟಿಸನ್, ಆನ್ ದಿ ಕಂಪ್ಲೇಂಟ್ ಆಫ್ ಎ ಸಿಟಿಸನ್, ಅವರು ಒಂದು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರಿಸುವ ಬದಲು ನೀವೇನೇನೋ ಮಾತಾಡ್ತಾ ಇದ್ದೀರಿ, ಇಲ್ಲ ಏನೇನೋ ಮಾಡ್ತಾ ಇದ್ದೀರಿ. ನೋ, ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ಜನಾದೇಶ ಪಡೆದಂಥ ಸರ್ಕಾರದ ಮುಖ್ಯಸ್ಥರು, ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾದಂಥ ರಾಜ್ಯಪಾಲರ ಕಾಗದಕ್ಕೆ ತಾವು ಉತ್ತರ ಕೊಡದೇನೆ ರಾಜ್ಯಪಾಲರನಿಗೆ ನೀ ಆ ಏಜೆಂಟು, ನೀ ಈ ಏಜೆಂಟು, ಮತ್ತು ಆ ಇವ್ರಿಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರಿಗೆ ನೀನು 420 ನೋ, ಇದೆಲ್ಲ ಒಬ್ಬ ಮುಖ್ಯಮಂತ್ರಿಯ ಬಾಯಲ್ಲಿ ಬರುವುದು ಅಲ್ಲ. ನೀವು ಗಂಭೀರವಾಗಿ ಅವ್ರು ಏನೇನು ಚಾರ್ಜಸ್ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಿ. ಕಂಪ್ಲೇಂಟ್ ಕೊಟ್ಟಿರೋದು ನಾಟ್ ಅಗೇನ್ಸ್ಟ್ ದ ಗವರ್ನಮೆಂಟ್, ಕಂಪ್ಲೇಂಟ್ ಕೊಟ್ಟಿರೋದು. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನಿಮ್ಗೆ ಪರ್ಸನಲ್ ಆಗಿ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಕಂಪ್ಲೇಂಟ್ ಇದೆಯೇ ಹೊರತು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧವಲ್ಲ. ಇದು ಸ್ಪಷ್ಟ ಆಗಬೇಕು. ನಿಮ್ಮ ಮೇಲೆ ಇರತಕ್ಕಂಥ ಕಂಪ್ಲೇಂಟ್ಗೆ ನೀವು ಕ್ಯಾಬಿನೆಟ್ ಡಿಸಿಷನ್ ತಗೊಳಕ್ ಹೋಗ್ತೀರನ್ನೋ, ಸರ್ಕಾರದ್ದಾಗಿದ್ರೆ ನೀವು ಕಂಪ್ಲೇಂಟ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ತಗೋಬಹುದತ್ತೆ. ಐ ಡೋಂಟ್ ನೋ ವಾಟ್ ದ ಕಾಮನ್ ಸೆನ್ಸ್ ಆಫ್ ಚೀಫ್ ಮಿನಿಸ್ಟರ್. ಹಾಗಾಗಿ ಬಹಳ ಬರೀ ಅಸಂಬದ್ಧವಾದ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳು ಅವರ ಸ್ನೇಹಿತರ ಜೊತೆ ಮಾಡಿಸ್ತಾ ಇರ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭಾಯಮಾನ ಅಲ್ಲ ಅಂತಕ್ಕಂಥದ್ದು. ಹೌದು, ಮೂಡಾದಲ್ಲಿ ಇವತ್ತೇನಾಗಿದೆ, ಮೂಡಾದ ಹಗರಣನ ಎತ್ತದವನು ನಾನೇ ಫಸ್ಟ್. ಅದು ಎಲ್ಲಿ ಮೂಡ ಹೆಬ್ಬಾಗ್ಲಲ್ಲಿ ಕುಳಿತುಕೊಂಡು ನಾನು ಹೇಳಿದೆ ಈ ತರ ಆಗಿದೆ ಇದೆಲ್ಲವೂ ಕೂಡ ಅಂತಂತೇಳಿ. ನಾ ಹೇಳ್ತೇನೆ, ಸಿದ್ದರಾಮಯ್ಯನವರೇ, ನಾವು ನೀವೆಲ್ಲ ಒಟ್ಟಿಗೆ ಬೆಳೆದವರು, ಲಾ ಕಾಲೇಜಲ್ಲಿ ಲಾ ಮಾಡಿದವರು, ಲಾಯರ್ಗಳಾದವರು. ನೀವು ಹೇಳ್ತಾನೆ ಇರ್ತೀರಾ, ನಾ ಲಾ ಓದಿದ್ದೀನಿ, ನಾ ಲಾಯರು. ಎಲ್ಲಪ್ಪ ಇದು ಕತೆ? ಏನ್ ಮಾಡ್ತಾ ಇದ್ದೀರಿ ನೀವು? ಲಾ ಓದಿ ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಿ. ಎಲ್ಲಾನು ಕೂಡ ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ದಯಮಾಡಿ ನೋ, ಇಟ್ಸ್ ನಾಟ್ ಫೇರ್ ಆನ್ ದ ಪಾರ್ಟ್ ಆಫ್ ದ ಚೀಫ್ ಮಿನಿಸ್ಟರ್. ದಯವಿಟ್ಟು ಪ್ಲೀಸ್, ಐ ರಿಕ್ವೆಸ್ಟ್ ದ ಚೀಫ್ ಮಿನಿಸ್ಟರ್, ಸೆಟ್ ರೈಟ್ ಯುವರ್ ಸೆಲ್ಫ್ ಫಸ್ಟ್, ಸೆಟ್ ರೈಟ್ ಯುವರ್ ಸೆಲ್ಫ್ ಫಸ್ಟ್. ಸೊ ಹಾಗಾಗಿ ತಾವು ಮುಖ್ಯಮಂತ್ರಿಗಳು ಅದನ್ನ ಬಾಯಿಗೆ ಬಂದಂಗೆ ಯಾರ್ಯಾರ ಮೇಲೂ ಮಾತಾಡಬಾರ್ದು. ನಿಮ್ಮ ಮೇಲೆ ಏನು ಇವತ್ತೊಂದು ದಿವಸ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಉತ್ತರ ಕೊಡಿ, ರಾಜ್ಯದ ಜನರಿಗೆ ಸಮಾಧಾನವಾಗಿ ಕೊಡಿ. ಅದು ಬಿಟ್ಟು ನೀವು ಏನೋ ನೀವೇ ತಪ್ಪು ಮಾಡಿಬಿಟ್ಟಿರೋರ ತರ ಬಡಬಡಿಸ್ತಾ ಇದ್ದೀರಾ, ಹೆದರಿದ್ದೀರಾ, ಬೆದರಿದ್ದೀರಾ. ಯಾತಕ್ಕೆ ಯಾತಕ್ಕೆ ಈ ಹೆದರಿಕೆ ನಿಮ್ಗೆ? ಯಾತಕ್ಕೆ ಈ ಬೆದರಿಕೆ ನಿಮ್ಗೆ? ನೋ. ಹಾಗಾಗಿ ಇವತ್ತು ರಾಜ್ಯದ ಜನರು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು, ವಿರೋಧ ಪಕ್ಷಗಳು, ಹೌದು ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಏನೇನು ಜನವಿರೋಧಿ ಕೆಲಸಗಳಾಗ್ತವೆ ಅದನ್ನ ಜನಕ್ಕೆ ತಿಳಿಸುವಂತ, ಅದನ್ನ ನಿಮಗೆ ಪ್ರಶ್ನೆ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಅದನ್ನ ನೀವು ಇವತ್ತಿನ ದಿವಸ ಏನು ಹಠ ಹಿಡಿತಾ ಇದ್ದೀರಾ, ಬಂಡತನ ಮಾಡ್ತಾ ಇದ್ದೀರಾ. ಸರ್ಕಾರ ಬಂಡತನ ಮಾಡಬಾರದು, ಒಳ್ಳೆಯದಲ್ಲ. ಸರ್ಕಾರ ಜನಾದೇಶ ಪಡೆದಂತ ಸರ್ಕಾರ ಇದು. ಬಂಡತನ ಮಾಡೋದ್ರಿಂದ ಜನರಿಗೆ ಸತ್ಯ ತಿಳಿಯಲ್ಲ. ಆದ್ರಿಂದ ಏನಿದೆ ಅದನ್ನು ತಿಳಿಸಿ.